ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬೇಸನ್ ಚೀಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅಂದ್ರೆ ಕಡಲೆ ಹಿಟ್ಟಿಂದ ಮಾಡೋಂಥದ್ದು. ಇವಾಗ ದೋಸೆಗೋ ಇಡ್ಲಿಗೋ ನೀವು ನೆನೆ ಹಾಕೋದು ಮರ್ತ್ಬಿಟ್ಟು ಅಯ್ಯೋ ಬೆಳಗ್ಗೆ ಏನಪ್ಪಾ ಟಿಫನ್ ಮಾಡೋದು, ಮಕ್ಕಳು ದೋಸೆ ಕೇಳ್ತಿದ್ದಾರೆ ಅಂದಾಗ ಇನ್ಸ್ಟೆಂಟ್ ಆಗಿ ಕ್ರಿಸ್ಪಿಯಾಗಿ ದೋಸೆ ಮಾಡ್ಕೋಬಹುದು. ಯಾರಿಗೂ ಗೊತ್ತಾಗಲ್ಲ ಇದು ಕಡಲೆ ಹಿಟ್ಟಿಂದ ಮಾಡಿದೆ ಅಂತ, ಅಷ್ಟು ಚೆನ್ನಾಗಿ ಬರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬಾ ಸುಲಭವಾಗಿ ರೆಡಿ ಆಗೋಂಥದ್ದು. 1 ಕಪ್ ಫುಲ್ಲು ಕಡಲೆ ಹಿಟ್ಟು ತಗೊಂಡಿದ್ದೀನಿ, 1/4 ಭಾಗದಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಈ ತರ ಟ್ರೈ ಮಾಡಿ. ಮತ್ತೆ 1 ಚಿಟಿಕೆ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಅಜ್ವೈನು ಅಂದ್ರೆ ಓಂಕಾಳು, ಮತ್ತೆ 1/4 ಟೀ ಸ್ಪೂನ್ ಮಂಗ್ರೇಲ, ಡೈಜೆಷನ್ಗೆ ತುಂಬಾ ಒಳ್ಳೇದು. ಆಲ್ಮೋಸ್ಟ್ 1 ಕಪ್ ನೀರಿಡ್ಸುತ್ತೆ, ನೋಡ್ಕೊಳ್ಳಿ, ಹೆಚ್ಚು ಕಮ್ಮಿ ಆದ್ರೆ ಹಾಕೊಂಡು ಮಾಡ್ಕೋಬಹುದು. ಚೆನ್ನಾಗಿ ಗಂಟಿಲ್ದೇ ಇರೋ ತರ ಕಲ್ಸ್ಬೇಕು. ಆ ವಿಪ್ಪರಿಂದ ಚೆನ್ನಾಗಿ ಕಲ್ಸಿದ್ರೆ ಗಂಟಿಲ್ದೆ ಹಂಗ್ ಬರುತ್ತೆ. ಆಲ್ಮೋಸ್ಟ್ ದೋಸೆ ಹಿಟ್ಟು ಅದಕ್ಕೇನೆ ಇರಬೇಕು. ನೋಡಿದ್ರಲ್ಲ ಕನ್ಸಿಸ್ಟೆನ್ಸಿ, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಈಗ ಇದಕ್ಕೆ ಕಾಂಬಿನೇಷನ್ ಚಟ್ನಿ ಮಾಡ್ಕೊಳ್ಳೋಣ. ಸಿಂಪಲ್ ಚಟ್ನಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 1 ಇಂಚ್ ಶುಂಠಿ, ಖಾರಕ್ಕೆ ಹಸಿಮೆಣಸಿನಕಾಯಿ, ಇಷ್ಟೇ ಹಾಕೋದು. ಇದಕ್ಕೆ ಮೊಸರಿಂದ ರುಬ್ತಾ ಇದ್ದೀನಿ ನಾನು. ನೀರ್ ಹಾಕೋಬೇಡಿ, ಮೊಸರಲ್ಲಿ ಹಾಕೊಂಡು ರುಬ್ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೈಸ್ ಆಗಿ ರುಬ್ಕೊಳ್ಳಿ. ಗ್ರೀನ್ ಚಟ್ನಿ ರೆಡಿ ಆಗ್ಬಿಡತ್ತೆ. ಈಗ ಇದನ್ನ ಸೈಡ್ಗೆ ಇಟ್ಬಿಟ್ಟು ಇದಕ್ಕೆ ನಾನು ಹೇಳದ್ನೆಲ್ಲ ಬೇಸನ್ ಚೀಲ ಅಂತ, ಇದಕ್ಕೆ ಟಾಪಿಂಗ್ಸ್ ರೆಡಿ ಮಾಡ್ಕೋಬೇಕು. ಟಾಪಿಂಗ್ಸೇ ತುಂಬಾ ಹೆಲ್ದಿ ಆಗಿರೋಂಥದ್ದು. ಇಲ್ಲಿ ಬೇಯಿಸಿದಂತ ಕಾರ್ನು, 1 ಕ್ಯಾರೆಟ್, ಟೊಮೆಟೊ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು ಎಲ್ಲಾನು ಫೈನ್ ಚಾಪ್ ಮಾಡಿ, ಈರುಳ್ಳಿನೂ ಅಷ್ಟೇನೆ ನೋಡಿ ಚಾಪರ್ ಅಲ್ಲಿ ಕ್ಲೀನ್ ಆಗಿ ಚಾಪ್ ಮಾಡಿಟ್ಟಿದ್ದೀನಿ. ಆಮೇಲೆ ಇದು ಮೇಲೆ ಚೀಲ ಮೇಲೆ ಅಪ್ಲೈ ಮಾಡೋದಕ್ಕೆ ಕಟ್ಟಮಿಟ್ಟ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಕಟ್ಟಮಿಟ್ಟ ಚಟ್ನಿ ಈಗ ತೋರಿಸ್ತಾ ಇಲ್ಲ. ನೀವು ಹೇಗ್ ಮಾಡೋದು ಅಂತ ತಿಳ್ಕೋಬೇಕು ಅಂದ್ರೆ ದೋಕ್ಲಾ ಅಂತ ವಿಡಿಯೋ ಹಾಕಿದ್ನಲ್ಲ, ಅದ್ರಲ್ಲಿ ಕಟ್ಟಮಿಟ್ಟ ಚಟ್ನಿ ಮಾಡೋದನ್ನ ತೋರಿಸಿದೀನಿ. ನೋಡಿ ಇಲ್ದೇ ಇದ್ದವ್ರು ನೋಡಿ. ಇದನ್ನು ಅಪ್ಲೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಎಷ್ಟು ತೆಳು ಬೇಕೋ ಅಷ್ಟು ತೆಳು ಸ್ಪ್ರೆಡ್ ಮಾಡ್ಕೋಬಹುದು. ಕ್ರಿಸ್ಪಿಯಾಗಿ ಬರುತ್ತೆ. ಇಮಿಡಿಯೇಟ್ ಆಗಿ ಕಟ್ಟಮಿಟ್ಟ ಚಟ್ನಿ ಅಪ್ಲೈ ಮಾಡಬೇಡಿ. ಒಂದೇ 1 ಸೆಕೆಂಡ್ ಅದು ಬೆಂದ ಮೇಲೆ ಕಟ್ಟಮಿಟ್ಟ ಚಟ್ನಿ ಮೊದಲು ಸ್ಪ್ರೆಡ್ ಮಾಡ್ಬಿಟ್ಟು ಆಮೇಲೆ ಸುತ್ತೂರು ಎಣ್ಣೆ ಹಾಕಿ, ಆಮೇಲೆ ನಾವು ಟಾಪಿಂಗ್ಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಟೊಮೆಟೊ ಈ ತರ ಮೇಲೆ ಸ್ಪ್ರಿಂಕಲ್ ಮಾಡಬೇಕು. ಯಾವ ತರಕಾರಿನಾದ್ರೂ ನೀವು ಫೈನ್ ಚಾಪ್ ಮಾಡಿ ಹಾಕಬಹುದು. ಬಹಳ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಮೋರೋವರ್ ನಾ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೆ ಚೀಸ್ ಹಾಕ್ತಾ ಇದ್ದೀನಿ. ನನ್ನ ಮಗನಿಗೆ ಚೀಸ್ ಅಂದ್ರೆ ತುಂಬಾ ಇಷ್ಟ. ಆ ಕಾರಣಕ್ಕೆ ಅವ್ನಿಗೆ ಚೀಸ್ ಹಾಕಿ ಮಾಡ್ಕೊಡ್ತಾ ಇದ್ದೀನಿ. ಅದು ಆಪ್ಷನಲ್, ಇಷ್ಟ ಇದ್ರೆ ಹಾಕಿ, ಇಲ್ಲ ಸ್ಕಿಪ್ ಮಾಡಿ. ಬಟರ್ ಅಲ್ಲಿ ಕೂಡ ಮಾಡ್ಕೊಡ್ಬಹುದು ನೀವು ಎಣ್ಣೆ ಬದಲಾಗಿ. ಎಲ್ಲ ನಮ್ ಚಾಯ್ಸ್ ಅಷ್ಟೇನೆ. ನೋಡಿ ಎಷ್ಟು ಹೆಲ್ದಿಯಾಗಿ, ಎಷ್ಟು ಬೇಗ ಇನ್ಸ್ಟೆಂಟ್ ಆಗಿ ಕ್ರಿಸ್ಪಿಯಾಗಿ ಬೇಸನ್ ಚೀಲ ರೆಡಿ ಆಯ್ತು. ಮಸಾಲೆ ದೋಸೆಗೆ ಬೀಟ್ ಮಾಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋದ್ರಿಂದ ಇವ್ರಿಗೆಲ್ಲ ಅಯ್ಯೋ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಾನೂ ಅನ್ಸುತ್ತೆ. ಬೇಗನೂ ರೆಡಿ ಆಗುತ್ತೆ, ನಿಮ್ಗೂ ಟೆನ್ಷನ್ ತಪ್ಪುತ್ತೆ. ಖಂಡಿತ ನೀವೆಲ್ಲ ಟ್ರೈ ಮಾಡ್ಬಿಟ್ಟು ಹೇಗಿತ್ತು ಅಂತ ಹೇಳಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.